ನಮಸ್ಕಾರ. ನನ್ನ ಹೆಸರು ಮೃತ್ಯುಂಜಯ ಹಿರೇಮಠ. ನಾನು ಕೆಂಗೇರಿ ಕೊಮ್ಮಘಟ್ಟದಲ್ಲಿ ಇರೋದು. ವಯಸ್ಸು 53 ವಯಸ್ಸು. ಇಲ್ಲಿ ಎಣ್ಣೆಗಾಣದಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ. ಇದಕ್ಕಿಂತ ಮೊದಲು ನಾನು ಯೋಗ ಶಿಕ್ಷಕನಾಗಿದ್ದೆ. 8 ವರ್ಷದ ಹಿಂದೆ ನನಗೆ ಆಕ್ಸಿಡೆಂಟ್ ಆಗಿಬಿಟ್ಟು 2 ಕಾಲು ಕಳ್ಕೊಂಡು ಅಂಗವಿಕಲನಾಗಿಬಿಟ್ಟೆ. ಆದರೂ ಸಹ ನನಗೆ ಸಾಮಾಜಿಕವಾಗಿ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋಂಥ ಆಸೆ ಇತ್ತು. ಅದಕ್ಕಾಗಿ ಒಂದು ವೆಬ್ಸೈಟ್ ನನಗೆ ಬೇಕಾಗಿತ್ತು. ಆ ವೆಬ್ಸೈಟ್ಗೋಸ್ಕರ ಧಾರ್ಮಿಕ ಫೌಂಡೇಶನ್ ಅನ್ನುವಂಥ ವೆಬ್ಸೈಟ್ ಅದು. ಹೀಗೆ ನಾನು ವೆಬ್ಸೈಟ್ ಯಾರು ಮಾಡಿಕೊಡ್ತಾರೆ ಅಂತ ಹುಡ್ಕೊಂಡು ಹೋದವಾಗ ಬಸವೇಶ್ವರ ನಗರದಲ್ಲಿ ಒಬ್ಬರು ಇದ್ದಾರೆ ಅಂತ ಹೇಳಿಬಿಟ್ಟು ಒಬ್ಬರು ಪರಿಚಯ ಮಾಡಿಸಿದ್ರು. ಒಬ್ಬರ ಮುಖಾಂತರ ನನಗೆ ಪರಿಚಯ ಆಯಿತು. ಆಮೇಲೆ ಅವರು ವೆಬ್ಸೈಟ್ ಮಾಡಿಕೊಡ್ತೀನಿ ಅಂತ ಹೇಳಿ ಫ್ರೀಯಾಗಿ ಮಾಡಿಕೊಡ್ತೀನಿ ಅಂತಲೇ ಹೇಳಿದರು. ಆದರೂ ಸಹ ನಾನು ಇದಕ್ಕೆ ಅಂತ ಸ್ವಲ್ಪ ದುಡ್ಡು ಕೊಡ್ತಾ ಒಂದು 35,000ವರೆಗೂ ದುಡ್ಡು ಕೊಟ್ಟಿದ್ದೆ. ಆದರೆ ವೆಬ್ಸೈಟನ್ನು ಕ್ಲಿಯರಾಗಿ ಕರೆಕ್ಟಾಗಿ ಯಾವುದನ್ನು ಮಾಡಿಕೊಟ್ಟಿರಲಿಲ್ಲ. ಮಾಡಿಕೊಡಿ ಅಂತ ಕೇಳಿದವಾಗ ದುಡ್ಡನ್ನು ಕೇಳಿದರು, ಕೆಟ್ಟ ಪದಗಳಿಂದೆಲ್ಲ ಮಾತಾಡಿದರು. ಹೀಗೆಲ್ಲ ಆಗಿ ಸುಮಾರು 9 ತಿಂಗಳು ನನ್ನ ಟೈಮನ್ನು ವೇಸ್ಟ್ ಮಾಡಿದರು. ಅದು 1-2 ದಿವಸದ ಕೆಲಸ ವೆಬ್ಸೈಟ್ ಮಾಡುವಂಥದ್ದು. ಆದರೆ 9 ತಿಂಗಳು ಟೈಮ್ ನಮ್ಮದು ಹೋಗ್ಬಿಡ್ತು. ಆಮೇಲೆ ಮತ್ತೆ ನಾನು ಏನು ಮಾಡೋದಪ್ಪ ಅಂತ ಹೇಳ್ಬಿಟ್ಟು ಬಸವೇಶ್ವರ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ನಾನನ್ನು ದೂರನ್ನು ಕೊಟ್ಟೆ. ಅವರು ಆ ವ್ಯಕ್ತಿಯನ್ನು ಕರೆಸಿಬಿಟ್ಟು ಎಲ್ಲ ವಿಚಾರಣೆ ಮಾಡಿದರು, ಕೇಳಿದರು. ಆಮೇಲೆ ಅವನಿಗೆ ಯಾರ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತು ಮಾಡಿಸಿ ಅವನಿಗೆ ಸರಿಯಾಗಿ ಬುದ್ಧಿ ಹೇಳಿದರು. ಆಮೇಲೆ ಅವರು ನನಗೆ ಕ್ಷಮೆ ಕೇಳಿಕೊಂಡು ನನಗೆ ವೆಬ್ಸೈಟಿಗೆ ಸಂಬಂಧಪಟ್ಟಂಥ ಎಲ್ಲ ಅದು ಸೋರ್ಸ್ ಕೋಡು ಇದು ಎಲ್ಲ ಇರುತ್ತೆ ಎಲ್ಲವನ್ನೂ ಸಹ ನನಗೆ ಸಬ್ಮಿಟ್ ಮಾಡಿದರು. ಈ ಬಸವೇಶ್ವರ ನಗರ ಪೊಲೀಸ್ ಸ್ಟೇಷನ್ನವರು ನನಗೆ ಈ ರೀತಿಯಲ್ಲಿ ಅಂಗವಿಕಲನಾದಂಥ ನನಗೆ ತುಂಬ ಹೆಲ್ಪ್ ಮಾಡಿದರು. ಅವರಿಂದ ನನಗೆ ತುಂಬ ಒಳ್ಳೆಯ ಹೆಲ್ಪ್ ಆಗಿದೆ. ನನಗೆ ಅವರನ್ನು ನಾನು ಮರೆಯುವಂತಿಲ್ಲ. ಅದಕ್ಕಾಗಿ ಬಸವೇಶ್ವರ ಪೊಲೀಸ್ ಸ್ಟೇಷನ್ಗೆ ನಾನು ತುಂಬ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ, ಧನ್ಯವಾದ.